ಹೊಡಿತಾ ಇದೆ ಆ ಕಡೆ, ಸರ್ರಾಗಿ ಹೊಡಿತು. ಚಿಕ್ಕಲೆ ಆದರೂ ಸರ್ರಾಗಿ ಹೊಡಿತಲ್ಲಿ. ಏನು ಪೀಸ್ ಆಗಿದೆ, ಏನು ಸಕಾಲಾಗಿದೆ ಅಂದರೆ ಜಾತ್ರೆಗಳು ಏನು ಮಾಡೋಕ್ಕಾಗಲ್ಲ. ಅವ್ರವ್ರಿಗಿರೋದು. ಎಷ್ಟೊಂದು ಜನ ನಮ್ಮನ್ನು ನೋಡ್ಬಿಟ್ಟು ನೋಡಿ ಇವ್ರು ಜಾತ್ರೆಗಳು ಅಂತ ಅನ್ಕೊತಾರೆ. ನಾವು ಮಾಡೋದಿಲ್ಲ. ಸೊ ಅವ್ರವ್ರಿಗೆ ನಮಗಿದು ಖುಷಿ ಕೊಡುತ್ತಪ್ಪ, ನಾವು ಮಾಡ್ತೀವಿ. ಅವ್ರಿಗೆ ಅದು ಖುಷಿ ಕೊಡುತ್ತೆ, ಅವ್ರು ಅದು ಮಾಡ್ತಾರೆ. ಮಾಡ್ಕೊಂಡು ನಮಗೇನಂತ ನಮ್ಮ ಬಗ್ಗೆ ಮಾತಾಡಿಲ್ಲ ಅಂದರೆ ಸಾಕು. ನೋಡ್ರಿ ಎಷ್ಟು ಚಂದ ಇದು, ಎಷ್ಟು ಚಂದವಾಗಿದೆ ಅಲ್ವಾ. ಮಿಡ್ಸಿಂಗ್ ಡ್ರೋನ್ ಚಾ ತರಬೇಕಾಗಿತ್ತು. ನಾನು ತಪ್ಪು ಮಾಡ್ಬಿಟ್ಟೆ. ಆದರೂ ಇಷ್ಟು ಗಾಳಿ ಇದೆ, ಹೋಗ್ತಿತ್ತ ಡ್ರೋನ್ ಕರೆಕ್ಟಾಗಿ ಅಂತ. ಅದೊಂದು ಆ ಬೈಕೆ ನಾನು ತೊಗೊಂಡಿಲ್ಲ ಡ್ರೋನ್ನ, ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇದಕ್ಕೆ ಹಾರ್ಕೊಂಡು ಕಿರ್ಕೊಂಡು ಎಲ್ಲ ಬಿಸ್ಕಿದ್ದು ಹೋಗ್ಬಿಟ್ಟು ಸಮುದ್ರದಲ್ಲಿ ಹೋಯ್ತು. ಒಂದೇ ಸತಿಗೆ ಹೋಗ್ಬಿಡುತ್ತೆ. 60,000 ರೂಪಾಯಿ ಗೋವಿಂದ, 60,000 ರೂಪಾಯಿ ನೀರಲ್ಲೇ ತುಂಬ ಅಂತ ಡೌನ್ ಹೋಗಿತ್ತು. ಸಿಗಲ್ಲ ಏನಿಲ್ಲ, ಮತ್ತೆ ಅಷ್ಟೇ ಅದು ಬರ್ತೋಗ್ಬೇಕಾಗುತ್ತೆ. ಅದಕ್ಕೆ ನೋಡೋಣ. ಆದರೆ ಇನ್ನೊಂದ್ಸಲ ಡ್ರೋನ್ ತೊಗೊಂಡು ಯಾವಾಗಾದರೂ ಬರೋಣ ಧನುಷ್ಕೋಡಿಗೆ. ಸೊ ಇದೆಲ್ಲ ನೋಡಿ ಫುಲ್ಲೆಲ್ಲ ಇದಾಗೋಗಿದೆ. ಆಗಿನ ಕಾಲದ ಕಟ್ಟಿರೋದು ಕಲ್ಲಲ್ಲಿ ಅವೆಲ್ಲ. ಸೊ ಇದೇ ಧನುಷ್ಕೋಡಿ. ಸೊ ಚರ್ಚಿಲ್ ರೈಟಲ್ಲಿದೆ. ಸೊ ಅಲ್ಲೊಂದಿದೆ ಜಾಗ, ಗೋಸ್ಟ್ ಟೌನ್ ಅಂತ ಕರೀತಾರೆ. ಅಂದರೆ ಹೆಸರಿಗೆ ಹಂಗೆ ಕರೀತಾರೆ ಗೋಸ್ಟ್ ಟೌನ್ ಅಂತಂದರೆ. ಅದು ಗೋಸ್ಟ್ ಟೌನ್ ಅಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ಅದು ಅಲ್ಲಿ ಹೋಗ್ಬಿಟ್ಟೆ ಅದ್ರ ಸ್ಟೋರಿ ಹೇಳ್ತೀನಿ ನಾನು, ಏನಾಗಿತ್ತು ಅಂತೆಲ್ಲ. ಸೊ ಅದೇ ಒಂಥರ ಬೇಜಾರಾಗೋದು. ಇದು ಏನಿದು ಸಿ ವಾಚ್ ಟವರಾ? ನೈಸ್. ಸಿಕ್ಕಾಪಟ್ಟೆ ದೊಡ್ಡದು, ಇವಾಗ ಕನ್ಸ್ಟ್ರಕ್ಷನ್ ಮಾಡಿರೋದು. ಸೊ ಸಾಕಾಗಿದೆ. ಪಾರ್ಕಿಂಗ್ ಎಲ್ಲ ಕಾಣಿಸ್ತಿದೆ. ಮೇ ಬಿ ಅದೇ ಇದು ಅನಿಸುತ್ತೆ. ಸೊ ಸರ್ಕಲ್ ಅಲ್ಲೇ ಇರೋದು ಅನಿಸುತ್ತೆ. ಡೆಡ್ ಎಂಡ್ ಅಲ್ಲಿ ಹೋಗಿ ರಿಟರ್ನ್ ಮಾಡ್ಕೊಂಬರ್ಬೇಕು ಅನಿಸುತ್ತೆ. ಅಣ್ಣ ನೋಡಿ ಅಣ್ಣ, ಏನು ಸೈಲೆಂಟಾಗಿ ಬಂದ್ಬಿಟ್ಟು ಪಕ್ಕದಲ್ಲಿ ಹೋಗ್ತವ್ರೆ. ಯಪ್ಪ ಸ್ವಾಮಿ, ಫುಲ್ ಅಲ್ಲೇ ಹೊಡಿತದೆ. ಯಾರೂ ಆಗಲಿ ಇಲ್ಲಿ ಬಂದರೆ ಫುಲ್ ಇಳಿಯೋಕ್ಕೆಲ್ಲ ಹೋಗಬೇಡಿ, ತುಂಬ ಫೋರ್ಸ್ ಎಲ್ಲ ಜಾಸ್ತಿ ಇದೆ. ಆಳ ಕೂಡ ಹೆಂಗಿರುತ್ತೆ ಏನು ಕತೆ ಹೇಳೋಕ್ಕಾಗಲ್ಲ, ಎಳ್ಕೊಂಡು ಹೋಗ್ಬಿಡುತ್ತೆ. ಸೊ ಇನ್ನೇನು ಬಂದ್ವಿ ಧನುಷ್ಕೋಡಿಗೆ. ಓ ಫುಲ್ ಖುಷಿ ಆಗ್ತಿದೆ ನಿಜವಾಗ್ಲೂ. ಏನು ಕ್ರೇಜ್ ಆಗಿದೆ. ದಿ ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ. ಬಂದು ಒಂದು ಕನಸಿತ್ತು ಗಾಡಿ ತೊಗೊಳೋ ಟೈಮಲ್ಲಿ. ಇಲ್ಲಿ ಬಂದು ಹಿಂಗೆ ಒಂದು ಯೂಟರ್ನ್ ಹಾಕ್ಕೊಂಡು ಹೋದರೆ ಮಾತ್ರ ಏನು ಸಾಕಾಗಿರುತ್ತೆ. ಯಾರಾದರೂ ಕೇಳಿದ್ರೆ ಎಲ್ಲೋಗಿದ್ದು ಧನುಷ್ಕೋಡಿ ಯೂಟರ್ನ್ ಹಾಕ್ಕೊಂಬರೋಕ್ಕೆ ಅಂತಂದರೆ ಮಾತ್ರ ಅಯ್ಯೋ ಏನು ಫೀಲ್ ಇರುತ್ತೆ. ಬಾಬಾ ಎಷ್ಟು ಕಾರುಗಳೆಲ್ಲ ನಿಲ್ಸೋರೆ, ಗಾಡಿಗಳಿವೆ. ನಿಜವಾಗ್ಲೂ ಸಾಕಾಗಿದೆ ಗಾಯ್ಸ್. ಈ ಕಾರ್ಗಳು ಅಡ್ಡ ಇರೋದಕ್ಕೆ ನಿಮ್ಗೆ ಕಾಣಿಸ್ತಿಲ್ಲ ಇದರಲ್ಲಿ ಮಾತ್ರ. ಆ ಕಡೆ ಎಲ್ಲ ಫೈನಲಿ ಧನುಷ್ಕೋಡಿ. ನೋಡಿ ಇಲ್ಲಿ ಒಂದೇ ಹಿಂಗೆ ಯೂಟರ್ನ್ ಹಾಕೊಬೇಕು. ಏನು ಸಾಕಾಗಿದೆ ಗೊತ್ತಾ, ಹಿಂಗೆ ಬಂದು ಇಲ್ಲಿ ಯೂಟರ್ನ್ ಹಾಕೊಬೇಕಂದ್ರೆ. ಎಲ್ಲ ಐತೆ. ಏನು ಕ್ರೇಜಿ ಆಗಿದೆ ಗೊತ್ತಾ ನಿಜವಾಗ್ಲೂ. ಹಿಂಗೆ ಹೋಗಿ ಯೂಟರ್ನ್ ಮಾಡಿಕೊಂಡು ಬರೋದಕ್ಕೆ ಸೊ ಸಾಕಾಗಿದೆ. ಸೊ ಅಲ್ಲಿ ನಿಲ್ಸಂಗಿಲ್ಲ ಅಂತೆ. ಸೊ ಅದಕ್ಕೆ ಅಲ್ಲಿಂದ ಹಂಗೆ ಹೋಗಿ ಸುಮ್ಮನೆ ಒಂದು ಯೂಟರ್ನ್ ಮಾಡ್ಕೊಂಡು ಹಂಗೆ ಬಂದ್ವಿ. ಸೊ ಇಲ್ಲಿ ಪಾರ್ಕಿಂಗ್ ಹುಡುಕಬೇಕು. ಪಾರ್ಕಿಂಗ್ ಮಾಡಬೇಕು ಇವಾಗ. ಸೊ ಇಲ್ಲಿ ಪಾರ್ಕಿಂಗ್ ಇದೆ, ಇಲ್ಲಿ ಹಾಕೋಣ ಅಂದ್ಕೊಂಡಿದ್ದೀವಿ. ಹೇಳಿ. ಸೊ ದಿ ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ ಧನುಷ್ಕೋಡಿ.
ಹೇ ಚಿಂಗಲಲ್ಲ ಚಿಂಗಲಲ್ಲ. ಓ ಅವೆಲ್ಲ ತಲೆ ಕೆಡ್ಸ್ಕೊಡಲ್ಲ. ಅದೊಂದು ಸಮಾಧಾನ ಬ್ರೋ. ಗಾಡಿ ತೊಗೊಬೇಕಾದ್ರೆ ಅಂದ್ಕೊಂಡಿದ್ದೆ ಇಲ್ಲಿ ಬಂದು ಒಂದು ಯೂಟರ್ನ್ ಹಾಕೊಂಬರ್ಬೇಕು. ಯಾರಾದರೂ ಕೇಳಿದ್ರೆ ಏನಕ್ಕೆ ಹೋಗಿದ್ದೆ, ಯೂಟರ್ನ್ ಹಾಕೊಂಬರಕ್ಕೆ ಹೋಗಿದ್ದೆ ಅಂತ. ನೋಡಿ ಏನು ಸಾಕಾಗಿದೆ ಅಂದರೆ, ಓ ಮೈ ಗಾಡ್, ಫುಲ್ಲು ಸಮುದ್ರ. ಅಲ್ಲೊಂಥರ ಸುತ್ತ ಸಮುದ್ರ. ಲಟ್ರಿ ಕಂಜಾಜುಲೇಷನ್ ಬತ್ತ ಕಂಜಾಜುಲೇಷನ್ಸ್. ಜಿಂಗಾಲಿ ಜಿಂಗಾಲಿ ಕ್ರೇಜಿ ಆಗಿದೆ. ಫೈನಲಿ ಧನುಷ್ಕೋಡಿ ಫುಲ್ ಕ್ರೇಜಿ ಆಗಿದೆ. ಅಲ್ಲಿ ಕಾಮಿಡಿ ಅದರಲ್ಲಿ ಅಲ್ಲಿ ಪೊಲೀಸವರು ನಿಲ್ಸಂಗಿಲ್ಲ, ಹೋಗಲ್ಲ ಅಂತ ಇದ್ರು. ನಾವು ಹಂಗೆ ಹೋಗಿ ಒಂದು ಯೂಟರ್ನ್ ಮಾಡ್ಕೊಂಬಂದು ಬಿಟ್ಟಿಲ್ಲ. ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಗೊತ್ತಲ್ಲ, ಆಗಲೇ ಹೇಳ್ದಂಗೆ. ಸೊ ಆ ಥರ ಕ್ರೇಜಿ ಆಗಿದೆ. ಕ್ರೌಡು ಹಂಗೆ ತುಂಬ ಚೆನ್ನಾಗೇ ಇದೆ, ಕಮ್ಮಿ ಇಲ್ಲ ಅಂತ ಏನಿಲ್ಲ, ಸಿಕ್ಕಾಪಟ್ಟೆ ಇದ್ದಾರೆ ಇಲ್ಲಿ. ಆ ಕಡೆ ಎಲ್ಲ ಫುಲ್ಲು. ಇನ್ನೂ ಅಲ್ಲಿ ಹೋಗ್ತೀವಿ ಇವಾಗ. ನಿಜವಾಗ್ಲೂ ಡ್ರೋನು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಈ ಪ್ಲೇಸಲ್ಲಿ ಕೂತ್ಕೊಂಡಿಲ್ಲ, ಹಿಂಗೆ ಆರಿಸಿದ್ರೆ ಮಾತ್ರ ಎಲ್ಲ ಆ ಕಡೆ ಫುಲ್ ಟಾಪಲ್ಲಿ ಹೋಗ್ಬಿಟ್ಟು ಏನು ಕ್ರೇಜಿ ಕೆಲಸ ಆಗೋದಿದೆ. ನೆಕ್ಸ್ಟ್ ಟೈಮ್ ಡ್ರೋ ತೊಗೊಂಡು ಇಲ್ಲಿ ಶಾರ್ಟ್ ಹಾಕೋ ಡ್ರೋನ್ ಶಾಟ್ ತೊಗೊಳೋಕ್ಕೋಸ್ಕರ ಅದು ಬಂದೇ ಬರ್ತೀನಿ ಫಿಕ್ಸು. ಕ್ರೇಜಿ ಆಗಿದೆ ನಿಜವಾಗ್ಲೂ. ಈ ತಣ್ಣ ಗಾಳಿ ಬೀಸ್ತಾ ಇರೋದು ಸಾಕಾಗಿದೆ. ಗಾಡಿ ಪಾರ್ಕ್ ಮಾಡಿದ್ವಿ, ಇಬ್ಬರು ಚಿಲ್ ಮಾಡ್ತಾ ಇದ್ದೀವಿ. ಏನು ಕ್ರೇಜ್ ಆಗಿದೆ ಅಂದರೆ ಯಾಕೆ ಹೇಳ್ತೀರ. ಲಾಸ್ಟ್ ಲ್ಯಾಂಡ್ ಆಫ್ ಇಂಡಿಯಾ ಮಾಡಿದ್ದಾಯ್ತು. ನೆಕ್ಸ್ಟ್ ಏನು ಹೇಳಿ, ಹೈಯೆಸ್ಟ್ ಟಾಪ್ಗೆ ಹೋಗೋದು. ಇನ್ನು ಡೌನ್ಗೆ ಬಂದಿದ್ದಾಯ್ತು, ಇನ್ನು ಟಾಪ್ಗೆ ಹೋಗೋದು. ಸೊ ಅಂದರೆ ನೆಕ್ಸ್ಟ್ ಲಡಾಖ್ ಮಾಡಬೇಕು. ಸೊ ಇನ್ನೂ ಅದಕ್ಕಿನ್ನೂ ಬೇಜಾನ್ ಟೈಮ್ ಇದೆ, ತುಂಬ ಟೈಮ್ ಇದೆ. ಇನ್ನೂ ಆಗಸ್ಟಲ್ಲಿ ಹಂಗೆ ಮಾಡೋಣ ಅಂತಿರೋದು. ಸೊ ಇದೇ ಥರ ಸಪೋರ್ಟ್ ಮಾಡಿದ್ರೆ ಅದು ಇನ್ನೂ ತುಂಬ ಕ್ರೇಜಿಯಾಗಿ ಹೋಗಿ ಮಾಡ್ತೀನಿ. ಸೊ ಎಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ಯಾವ ಥರ ಸಪೋರ್ಟ್ ಮಾಡ್ತೀರಾ ಏನಂತ. ಸೊ ಕ್ರೇಜಿಯಾಗಿದೆ, ಏನು ಮಾತು ಬರ್ತಿಲ್ಲ. ಕ್ರೇಜಿ ಅಂದರೆ ಕ್ರೇಜಿ ನೆಕ್ಸ್ಟ್ ಲೆವೆಲ್ ಆಗಿದೆ. ಅಲ್ಲಿ ಹೋಗಿ ರಿಟರ್ನ್ ಮಾಡ್ಕೊಂಬಂದಿದ್ದಲ್ಲ, ಅದು ಒಂದು ಮಜಾ ಅಂದರೆ ಅದು ಮಜಾ. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ನೀರು ಹತ್ರ ಕೂತಿದ್ದೀವಿ. ಫುಲ್ ಕಾಲಂತೂ ತಣ್ಣಗೆ ಇದೆ, ಗಾಳಿ ತಣ್ಣಗೆ ನೀರು, ಕ್ರೇಜಿಯಾಗಿದೆ. ಒಂದಷ್ಟು ಫೋಟೋ ಶೂಟ್ ಎಲ್ಲ ಮಾಡ್ತಾಯಿದ್ದೀವಿ. ಅದನ್ನೆಲ್ಲ ಕ್ರೇಜಿಯಾಗಿ ಬರ್ತಿದೆ. ಮೂರು ಕಾಲು ಪಕ್ಕ 1 ಅವರ್ 2 ಅವರ್ ಇಲ್ಲೇ ಇರ್ತೀವಿ, ಎಲ್ಲೂ ಹೋಗಲ್ಲ, ಫಿಕ್ಸ್ ಆದಂತು. ಇಷ್ಟು ಸಾಗಲ್ಲ, ಎಲ್ಲ ಬಂದು ಹಂಗೆ ಮಾಡಿಸ್ಕೊಂಡು ತೊಗೊಂತಾರೆ ನೋಡಿ. ಸಕ್ಕತ್ತಾಗಿದೆ. ಇದು ಸರ್ಕಲ್ಲು. ಸೊ ಇಲ್ಲ ಟರ್ನ್ ಮಾಡ್ಕೊಂಬಂದಿದ್ದು ನೋಡಿದ್ರೆ ಹೊಟ್ಟೆ ಹೊಡಿತೈತೆ. ಅಲ್ಲೆಲ್ಲ ಇವಾಗ ಗಾಡಿ ಬೇರೆಯವರೆಲ್ಲ ನಿಲ್ಸ್ಕೊಂಡವ್ರೆ. ನಾನು ನಿಲ್ಸೋಕೆ ಮಾತ್ರ ಪೊಲೀಸವ್ರು ಫುಲ್ ಎಗರ್ಲಾಡ್ತಾಯಿದ್ರು. ನಮ್ಮ ಗಾಡಿ ಬಿಟ್ಟಿದ್ರೆ ತುಂಬ ಚೆನ್ನಾಗಿರೋದು. ಇವಾಗ ನೋಡಿದ್ರೆ ಪೊಲೀಸ್ ಇಲ್ಲ, ಏನಿಲ್ಲ, ಬೇರೆಯವರೆಲ್ಲ ತಂದು ನಿಲ್ಸ್ಕೊಂಡವ್ರೆ. ಮುಂದೆ ಒಳಗೆ ಹೋಗ್ಬೇಕು, ಸೊ ಎಗರ್ಕೊಂಡು ಹೋಗ್ಬೇಕು. ಸೊ ಇಷ್ಟೊತ್ತವರೆಗೆ ಅಲ್ಲಿ ಬೇರೆ ಕಡೆ ಆಟ ಆಡ್ತಾಯಿದ್ವಿ, ಇದು ಬೇರೆ ಕಡೆ. ಅಲ್ಲಿ ಏನೋ ಲ್ಯಾಂಡ್ ಇದೆ, ಏನು ಲ್ಯಾಂಡ್ ಅಂತ ಗೊತ್ತಿಲ್ಲ ಅದು. ಸಗದಾಗಿದೆ. ಬಾಯ್. ಗೈಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್, ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.
ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಸಿ ಯು, ಬಾಯ್ ಬಾಯ್. ಬಾಯ್. ಬಿಸಿಲು ಕರೆಕ್ಟಾಗಿ ಹೊಡಿತಾ ಇದೆ, ಕಣ್ಣಿಗೆ ಬಿಡೋಕ್ಕಾಗ್ತಿಲ್ಲ. ಸೊ ಮೊದಲು ಲಾಗಲ್ಲಿ ಸಿಗ್ತೀನಿ. ಸಿ ಯು ಗೈಸ್, ಸಿ ಯು.